ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಗಿನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂತೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾಡಿ ವಿಜ್ಞಾನ ಮತ್ತು ನಾಭಿ ಚಿಕಿತ್ಸೆ ಇವೆರಡು ಬಹಳ ಹತ್ತಿರವಾದ ಒಂದು ವಿಜ್ಞಾನ ಸ್ನೇಹಿತರೆ. ಇದು ಆಯುರ್ವೇದದ ಒಂದು ಭಾಗವಾಗಿದೆ. ಸೊ ಇದರ ಬಗ್ಗಿನ ಅರಿವು ಬಹಳಷ್ಟು ಕಡಿಮೆ ಜನಕ್ಕಿದೆ. ಅದರ ಬಗ್ಗಿನ ಒಂದು ವಿಡಿಯೋ ಸ್ನೇಹಿತರೆ, ನಾಭಿ ಚಿಕಿತ್ಸೆ. ಈ ನಾಭಿ ಈ ನಾಭಿ ಚಿಕಿತ್ಸೆ ಬಹಳಷ್ಟು ರೋಗಗಳಲ್ಲಿ ಬಹಳಷ್ಟು ಉಪಕಾರಿಯಾಗ್ತಿತ್ತು ಹಿಂದಿನ ಒಂದು ಸಮಯದಲ್ಲಿ. ಈಗ ಈ ಒಂದು ವಿಜ್ಞಾನದ ಒಂದು ನಾವು ಬಹಳಷ್ಟು ಡೆವಲಪ್ ಆಗಿ ಇಂಗ್ಲಿಷ್ ಮೆಡಿಸಿನ್ಸ್ನ ಒಂದು ಚಿಕಿತ್ಸಾ ಪದ್ಧತಿಯನ್ನ ನಾವು ಉಪಯೋಗಿಸುವ ಕಾರಣದಿಂದ ಈ ನಾಭಿ ವಿಜ್ಞಾನ, ನಾಭಿ ಚಿಕಿತ್ಸೆ ಒಂದು ಸರಿಯಾದ ವಿಜ್ಞಾನವಲ್ಲ ಅನ್ನೋ ಒಂದು ಕಲ್ಪನೆ ನಮ್ಮ ಜನರಲ್ಲಿ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಸಹಿತ ಈ ನಾಭಿ ಚಿಕಿತ್ಸೆ ಕೆಲಸ ಮಾಡುತ್ತೆ. ನಮ್ಮ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಮಗುವಿನಲ್ಲಿ ಅಜ್ಜಿಯಂದರು ಅಂತ ಹೇಳಿದ್ರೆ ಅವರ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಾಭಿ ಚಿಕಿತ್ಸೆಯನ್ನ ಹುಟ್ಟಿದಾಗಿನಿಂದ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಅದು ಎಲ್ಲರಿಗೂ ತಿಳಿದ ವಿಷಯ. ಮಗು ಏನಾದ್ರು ಹೊಟ್ಟೆ ನೋವು ಅಂತ ಹೇಳಿದ್ರೆ ನಾಭಿಯಲ್ಲಿ ಅಂತ ಹೇಳಿದ್ರೆ ಹೊಕ್ಕಳಲ್ಲಿ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡ್ತಾ ಇರ್ತಾರೆ. ಇದೇ ನಾಭಿ ಚಿಕಿತ್ಸೆ. ಆದ್ರೆ ಈ ನಾಭಿ ಚಿಕಿತ್ಸೆ ಹೇಗೆ ಆಗುತ್ತೆ ಮತ್ತು ಅದರ ಒಂದು ಪರಿಣಾಮಗಳೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಸ್ನೇಹಿತರೆ. ನಮ್ಮ ನಾಭಿ, ನಮ್ಮ ಹೊಕ್ಕಳ ಬಳ್ಳಿಯಲ್ಲಿ 72,000 ನಾಡಿಗಳ ಕೇಂದ್ರವಾಗಿದೆ ನಮ್ಮ ನಾಭಿ, ನಮ್ಮ ಹೊಕ್ಕಳ ಬಳ್ಳಿ. ಸೊ ಹೀಗಾಗಿ ಈ ಒಂದು ಕೇಂದ್ರದಲ್ಲಿ ಎನರ್ಜಿ ಅಂತ ಹೇಳಿದ್ರೆ ಶಕ್ತಿಯ ಒಂದು ಸಂಚಾರ ಬಹಳಷ್ಟು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು ಏನಾದ್ರು ಬಂತು ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ನಾಭಿಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡ್ತಾರೆ ಅಥವಾ ಹಿಗ್ಗನ್ನ ಹಚ್ಚಿ ಮಸಾಜ್ ಮಾಡ್ತಾರೆ. ಸೊ ಹೀಗೆ ಮಾಡಿ ಸ್ವಲ್ಪ ಸಮಯದಲ್ಲಿ ಆ ಮಗುವಿನ ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಸೊ ಇದು ನಮ್ಮ ಪುರಾತನ ವಿಜ್ಞಾನ ಮತ್ತು ಇದಕ್ಕೆ ಬಹಳಷ್ಟು ವೈಜ್ಞಾನಿಕ ತಳಹದಿ ಇದೆ ಸ್ನೇಹಿತರೆ. ನಮ್ಮ ನಾಡಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ 3 ನಾಡಿಗಳಿದೆ. ಒಂದು ಸೂರ್ಯ ನಾಡಿ ಅಂತ ಹೇಳ್ತೀವಿ, ಇನ್ನೊಂದು ಚಂದ್ರ ನಾಡಿ ಅಂತ ಹೇಳ್ತೀವಿ, ಒಂದು ಸುಷ್ಮಳ ನಾಡಿ ಅಂತ ಹೇಳ್ತೀವಿ. ಇದು 3 ನಾಡಿಗಳು ಮಹತ್ವದ್ದು ಮತ್ತು ಮುಖ್ಯವಾದ ನಾಡಿಗಳಾಯ್ತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ವಿವಿಧ ಅಂಗಗಳಿಂದ ಆ ಕೇಂದ್ರಗಳು ನಮ್ಮ ಹೊಕ್ಕಳು ಬಳ್ಳಿಯಲ್ಲಿ ಬಂದು ಸೇರುತ್ತೆ. ಈ ನಾಡಿ ಅಂದ ತಕ್ಷಣ ಏನು ಅಂತ ಹೇಳಿದ್ರೆ ನಾವು ಈ ಪಲ್ಸೇಷನ್ ಅಂತ ಹೇಳಿದ್ರೆ ಅಭಿಧಮನಿ ಅಪಧಮನಿ ಇದು ಅಲ್ಲ ಸ್ನೇಹಿತರೆ. ಈ ನಾಡಿ ಅಂತ ಹೇಳಿದ್ರೆ ಇದು ಶಕ್ತಿ ಕೇಂದ್ರಗಳು ಸಂಚಾರ ಮಾಡುವಂತಹ ಒಂದು ಜಾಗಕ್ಕೆ ನಾಡಿ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ 72,000 ನಾಡಿಗಳು ನಮ್ಮ ದೇಹದಲ್ಲಿದೆ. ಅಂದ್ರೆ ಎನರ್ಜಿ ವೇವ್ಸ್. ಸೊ ಈ ಎನರ್ಜಿ ವೇವ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಹೊಕ್ಕಳು ಬಳ್ಳಿಯಲ್ಲಿ ನಾಭಿಯಲ್ಲಿ ಬಂದು ಕೇಂದ್ರೀಕೃತವಾಗಿ ಅಲ್ಲಿ 72,000 ನಾಡಿಗಳ ಒಂದು ಸಂಚಾರ ಆ ಒಂದು ಕೇಂದ್ರದಲ್ಲಿ ಇರುತ್ತೆ. ಸೊ ಹೀಗಾಗಿ ನಮ್ಮ ಜೀವನ ಶಕ್ತಿ ನಾಭಿ ಕೇಂದ್ರದಿಂದ ಪಸರಿಸಿ ನಮ್ಮ ಪೂರ್ತಿಯಾದ ದೇಹದಲ್ಲಿ ಸಂಚರಿಸ್ತಾ ಇರ್ತದೆ. ಸೊ ಹೀಗಾಗಿ ಈ 72,000 ನಾಡಿಗಳು ಶುದ್ಧ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾಭಿ ಚಿಕಿತ್ಸೆಯವರು ಹೇಳ್ತಾರೆ ಸ್ನೇಹಿತರೆ. ಇದೇ ನಾಡಿಗಳು ಯಾವ್ದಾದ್ರು ಬ್ಲಾಕ್ ಇದೆ, ಯಾವ್ದಾದ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಜೀವನ ಶಕ್ತಿ ಈ ಒಂದು ನಾಡಿಯ ಮುಖೇನ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಅಂಗದಲ್ಲಿ ರೋಗಗ್ರಸ್ತ ಸ್ಥಿತಿಯನ್ನ ಉಂಟು ಮಾಡುತ್ತೆ ಅಂತ ನಾಭಿ ಚಿಕಿತ್ಸೆಯವರು ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ನಾಡಿಗಳನ್ನ ಹೇಗೆ ಶುದ್ಧ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಆಗುತ್ತೆ. ಮುಖ್ಯವಾಗಿ ನಾವು ನೋಡ್ತಕ್ಕಂಥ ನಾಡಿಗಳು ಅಂತ ಹೇಳಿದ್ರೆ ಸೂರ್ಯ ನಾಡಿ, ಚಂದ್ರ ನಾಡಿ, ಸುಷ್ಮನ ನಾಡಿ. ಸೊ ಹೀಗಾಗಿ ನಮ್ಮ
ಆಯುರ್ವೇದ ಪದ್ಧತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾಡಿ ಶುದ್ಧಿಗೆ ಬಹಳಷ್ಟು ಗಮನವನ್ನು ಕೊಡ್ತಾರೆ. ಮತ್ತು ನೀವು ಹೇಗೆ ಉಸಿರನ್ನ ತೆಗೆದುಕೊಳ್ತಾ ಇದ್ದೀರಿ, ಹೇಗೆ ಉಸಿರನ್ನ ಬಿಡ್ತೀರಿ ಅನ್ನೋದನ್ನ ಬಹಳಷ್ಟು ಗಮನ ಕೊಡ್ತಾರೆ. ಅದಕ್ಕೆ ಬೇಕಾದ ಒಂದು ಚಿಕಿತ್ಸೆ ಅಂತ ಹೇಳಿದ್ರೆ ಪ್ರಾಣಾಯಾಮಗಳನ್ನ ಹೇಳ್ತಾರೆ ಆಯುರ್ವೇದ ಪದ್ಧತಿಯಲ್ಲಿ. ಸೊ ನೀವು ನಾಡಿ ಶುದ್ಧಿಯನ್ನ 72,000 ನಾಡಿ ಶುದ್ಧಿ ಇರಬೇಕು ಅಂತ ಹೇಳಿದ್ರೆ ಅನುಲೋಮ ವಿಲೋಮ ಅನ್ನುವ ಒಂದು ಪ್ರಾಣಾಯಾಮವನ್ನ ದಿನಂಪ್ರತಿ ಮಾಡ್ತಾ ಇದ್ರೆ ಈ 72,000 ನಾಡಿಗಳು ಶುದ್ಧ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ